ಇನ್ನು ದೇಶದ ಸೈನಿಕರಿಗೆ ಒಳಿತಾಗ್ಲಿ ಅನ್ನುವಂತಹ ಒಳ್ಳೆ ಭಾವನೆ ಇಟ್ಕೊಂಡು ಸದ್ಭಾವನೆ ಇಟ್ಕೊಂಡು ಈಗಾಗಲೇ ದೇಶದಾದ್ಯಂತ ರಾಜ್ಯಾದ್ಯಂತ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇತ್ತು. ಅದಕ್ಕೂ ಮುಂಚೆ ಬೀದರ್ ವಿಚಾರಕ್ಕೆ ಬಂದ್ಬಿಡೋಣ. ನಾವು ಬೀದರ್ನಲ್ಲಿ ಸೆಕ್ಯೂರಿಟಿಯನ್ನು ಟೈಟ್ ಮಾಡಲಾಗಿದೆ. ಅನುಮಾನಾಸ್ಪದವಾಗಿ ಕಂಡುಬರುವಂತಹ ಬ್ಯಾಗ್ ಮತ್ತು ವಸ್ತುಗಳನ್ನು ತೀವ್ರವಾಗಿ ಚೆಕಿಂಗ್ ಮಾಡೋ ಕೆಲಸ ಆಗ್ತಾ ಇದೆ ಬೀದರ್ನಲ್ಲಿ ರೈಲ್ವೆ ಮತ್ತು ಸಿವಿಲ್ ಡಿಫೆನ್ಸ್ನಿಂದ ಕಟ್ಟೆಚ್ಚರ ವಹಿಸಲಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ನಿಂದ ತೀವ್ರ ತಪಾಸಣೆಗಳು ಕೂಡ ಆಗ್ತಾ ಇದೆ. ಯಾವುದೇ ಬ್ಯಾಗ್, ಯಾವುದೇ ವಸ್ತುಗಳನ್ನು ಕೂಡ ಬಿಡ್ತಾ ಇಲ್ಲ. ಇಂಚಾಗಿ ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿ ಹೈ ಅಲರ್ಟ್ನಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಏನು ಭಾರತ ಏರ್ ಸ್ಟ್ರೈಕ್ ಮಾಡಿದೆ. ಏರ್ ಸ್ಟ್ರೈಕ್ ಮಾಡಿದ ಬೆನ್ನಲ್ಲೇ ಒಂದು ರೀತಿಯ ಈಗ ಮತ್ತೆ ಭಾರತದ ಮೇಲೆ ಏನು ಒಂದು ರೀತಿಯ ನಾವು ಯುದ್ಧ ಸಾರ್ತೀವಿ ಅನ್ನುವಂಥದ್ದನ್ನು ಈಗ ಅವರು ಹೇಳ್ತಾರುವಂಥದ್ದು. ಹೀಗಾಗಿ ಒಂದು ರೀತಿಯ ಭಾರತಾದ್ಯಂತ ಹೈ ಅಲರ್ಟ್ ಆಗಿರುವಂಥದ್ದು ಎಲ್ಲ ರೈಲ್ವೆ ಪೊಲೀಸ್ ಆಗಿರ್ಬೋದು ಮತ್ತು ಸಿವಿಲ್ ಪೊಲೀಸ್ ಆಗಿರ್ಬೋದು. ಹೀಗೆ ಗಡಿ ಜಿಲ್ಲೆ ಬೀದರಲ್ಲೂ ಕೂಡ ಒಂದು ರೀತಿಯ ಹೈ ಅಲರ್ಟನ್ನು ಮಾಡ್ಕೊಂಡಿರುವಂಥದ್ದು ರೈಲ್ವೆ ಪೊಲೀಸರು ಮತ್ತು ಸಿವಿಲ್ ಪೊಲೀಸ್ ಅನ್ನುವಂಥದ್ದು. ಈಗಾಗಲೇ ಬೀದರ್ನ ಏನೋ ಒಂದು ರೈಲ್ವೆ ನಿಲ್ದಾಣ ಇದೆ, ಅಲ್ಲಿ ತಪಾಸಣೆ ಮಾಡ್ತಿರುವಂಥದ್ದು ನೋಡ್ಬೋದು. ಈಗಾಗಲೇ ಡಾಗ್ ಸ್ಕ್ವಾಡ್ ಏನಿದೆ ಸ್ಥಳಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ ಎಂದಿನಂತೆ ಅವರೇನೋ ಒಂದು ತಪಾಸಣೆ ಮಾಡ್ತಾರೆ. ಆದರೆ ಇವಾಗ ಏನು ಒಂದು ಪಾಕಿಸ್ತಾನ ಮತ್ತು ವಾಪಸ್ ರಿವೆಂಜ್ ತೀರಿಸ್ಕೋಬೋದು ಅನ್ನುವಂಥ ಒಂದು ಏನು ಕೇಳಿ ಬರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ತೀವ್ರ ತಪಾಸಣೆ ಮಾಡ್ತಂತು ಪ್ರತಿಯೊಂದು ಬ್ಯಾಗನ್ನು ಕೂಡ ತಪಾಸಣೆ ಮಾಡ್ತಕ್ಕಂಥ ದೃಶ್ಯಗಳು ನೋಡ್ತಾ ಬಂತು. ಇದು ಬೀದರ್ನ ಡಾಗ್ ಸ್ಕ್ವಾಡ್ ಸಿವಿಲ್ ಪೊಲೀಸಿಂದ ಮಾಡ್ತಿರುವಂಥದ್ದು. ಜೊತೆಗೆ ರೈಲ್ವೆ ಪೊಲೀಸರು ಕೂಡ ಬಂದಿರುವಂಥದ್ದು. ರೈಲ್ವೆ ಪೊಲೀಸರು ಕೂಡ ತೀವ್ರ ತಪಾಸಣೆಯನ್ನು ಮಾಡ್ತಿರುವಂಥ ದೃಶ್ಯಗಳು ಕೂಡ ನೋಡ್ಬೋದು. ಅಂದರೆ ಪ್ರತಿಯೊಬ್ಬರು ಅನುಮಾನಾಸ್ಪದ ಯಾರು ಕಂಡು ಬಂದರೆ ಅವ್ರನ್ನ ಪ್ರಶ್ನೆ ಮಾಡುವಂಥದ್ದು ಮತ್ತು ಪ್ರತಿಯೊಂದು ಅನುಮಾನಾಸ್ಪದ ವಸ್ತುಗಳು ಯಾರು ಇಟ್ಟಿದ್ರೆ, ಅದು ಬ್ಯಾಗ್ ಆಗಿರ್ಬೋದು ಮತ್ತೇನೋ ಇನ್ನಿತರ ವಸ್ತುಗಳಾಗಿರ್ಬೋದು ಇಟ್ಟಿದ್ರೆ ಅದನ್ನ ತೀವ್ರವಾಗಿ ತಪಾಸಣೆ ಮಾಡ್ತವಂಥದ್ದು. ಯಾಕಂತಂದರೆ ಪ್ರಮುಖವಾಗಿ ರೈಲು ನಿಲ್ದಾಣಕ್ಕೆ ಇಲ್ಲಿಗೆ ಹೈದರಾಬಾದಿಂದ ಟ್ರೈನ್ಗಳು ಬರುವಂಥದ್ದು ಮತ್ತು ಮುಂಬೈಯಿಂದ ಬರುವಂಥದ್ದು, ಬೆಂಗಳೂರಿಂದ ಬರುವಂಥದ್ದು, ಈ ರೀತಿಯ ಈ ಒಂದು ನಿಲ್ದಾಣಕ್ಕೆ ಎಲ್ಲ ಕಡೆಯಿಂದನೂ ಒಂದು ಟ್ರೈನ್ಗಳು ಬರುವಂಥದ್ದು. ಹೀಗಾಗಿ